ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ಆರ್ಥಿಕ ನಮಸ್ಕಾರ. ಸಾಹಿತ್ಯ ಪ್ರೇಮಿಗಳಿಗಾಗಿ ಕಾದಂಬರಿಕಾರ ಯೂಟ್ಯೂಬ್ ವಾಹಿನಿಗೆ ಆದರದ ಸ್ವಾಗತ. ಪ್ರಿಯ ವೀಕ್ಷಕರೇ, ಕನ್ನಡ ಸಾಹಿತ್ಯವನ್ನು ಉಳಿಸುವುದು ಮತ್ತು ಓದುವ ಹವ್ಯಾಸವನ್ನು ಹಸನ್ಮುಖಗೊಳಿಸುವ ಉದ್ದೇಶದಿಂದ ಹೊಸ ತಲೆಮಾರಿನ ಭಾವನಾತ್ಮಕ ಕಥೆಗಳನ್ನು ನಿಮ್ಮ ಮುಂದಿರಿಸುತ್ತೇವೆ. ನೀವು ನಮಗೆ ನೀಡುವ ಬೆಂಬಲ ಅತ್ಯಂತ ಮುಖ್ಯ. ಈ ಕಥೆಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಇತರರೊಂದಿಗೆ ಹಂಚಿಕೊಳ್ಳಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಪ್ರಯತ್ನವೊಂದು ಒಂದು ಲೈಕ್ ಮೂಲಕ ಶ್ಲಾಘಿಸಿ. ಆಮೇಲೆ ಯಾರು ಹೊಸದಾಗಿ ಈ ಒಂದು ಕಾದಂಬರಿಕಾರ ಯೂಟ್ಯೂಬ್ ವಾಹಿನಿಗೆ ಬಂದಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮಗೆ ಇದು ಇಂಟ್ರೆಸ್ಟಿಂಗ್ ಅನಿಸಿದರೆ, ಈ ಕಥೆಗಳು ಇಂಟ್ರೆಸ್ಟಿಂಗ್ ಅನಿಸಿದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ, ಆನಂದಿಸಿ ಸ್ನೇಹಿತರೆ. ಸೊ ಬನ್ನಿ, ಇವತ್ತಿನ ಕಾದಂಬರಿಯ ಬಗ್ಗೆ ನಾವು ಮುಂದುವರಿಸೋಣ. ಅಲೆಗಳಲ್ಲಿ 3ನೇ ಭಾಗಕ್ಕೆ ಬಂದಿದ್ದೇವೆ ಸ್ನೇಹಿತರೆ. ಲೆಟ್ಸ್ ಬಿಗಿನ್. ಅಲೆಗಳು ಭಾಗ 3. ಹಾಗೋ ಹೀಗೋ ಅಭಯಂಕರನನ್ನು ಒಪ್ಪಿಸಿ ಮೋಹಿನಿ ಕೆಲಸಕ್ಕೆ ಸೇರುವುದರಲ್ಲಿ ಸಫಲಳಾದಳು. ಅಭಯಂಕರನ ಸ್ನೇಹಿತನ ತಂದೆಯದ್ದೇ ಕಂಪನಿಯೊಂದರಲ್ಲಿ ಅವನೇ ಹೇಳಿ ಕೆಲಸ ಕೊಡಿಸಿದ್ದ. ಮೊದಲ ತಿಂಗಳು ಸಂಬಳದಲ್ಲಿ ತಾಯಿ, ತಂಗಿಯರು, ತಂದೆ, ಅತ್ತೆ, ಮಾವ, ಅತ್ತಿಗೆ, ಅಭಯಂಕರ ಎಲ್ಲರಿಗೂ ಉಡುಗೊರೆಗಳನ್ನು ತಂದು ಮೋಹಿನಿಯ ಮನಸ್ಸಿಗೆ ಅತ್ತೆಯ ಪ್ರಕ್ರಿಯೆ ಆಘಾತ ತಂದಿತ್ತು. ಅಲ್ಲಿ ಬಂದ ಸಂಬಳನೆಲ್ಲಿ ಹೀಗೆ ಖರ್ಚು ಮಾಡುವುದಕ್ಕೆ? ಏನು ಕೆಲಸಕ್ಕೆ ಸೇರಿದ್ದು ನೀನು? ದುಂದು ಮಾಡು. ಏನು ನಿಮ್ಮ ತಾಯಿ ಮನೆಯಲ್ಲಿ ಕಲಿಸಿದ್ದು? ಅದಕ್ಕೆ ಕೆಲಸ ಅಂತ ಕುಣಿತಿದ್ಲು. ಈಗ ತಿಳಿತು ನೋಡು, ನಮ್ಮನೇಲಿ ಇದಕ್ಕೆಲ್ಲ ಅವಕಾಶ ಇಲ್ಲ. ಬಂದ ಸಂಬಳ ನನ್ನ ಮನೇಲಿ ತಂದುಕೊಡು, ನಾನು ಅದನ್ನು ಜೋಪಾನ ಮಾಡ್ತೀನಿ. ನಿನ್ನ ಕೈಲೇ ಬಿಟ್ಟರೆ ಹೀಗೆ ಖರ್ಚಾಗಿ ಹೋಗುತ್ತೆ. ಅಮ್ಮ, ನಮ್ಮ ತಂದೆಗೆ ಒಂದಿಷ್ಟು ಸಹಾಯ ಮಾಡಬೇಕು ಅಂತಿದ್ದೀನಿ. ಅವರು ನನ್ನ ಮದುವೆಗೆ ಮಾಡಿದ ಸಾಲ ತೀರಿಸೋದಕ್ಕೆ ಎಷ್ಟು ಹೆಣಗಾಡುತ್ತಾ ಇದ್ದಾರೋ ಏನೋ. ಅದಕ್ಕೆ ಸಂಬಳದಲ್ಲಿ ಅರ್ಧ ನಾನಿಟ್ಕೊಂಡು ಉಳಿದರ್ಧ ನಿಮಗೆ ಕೊಡ್ತೀನಿ ಅಮ್ಮ. ಮೋಹಿನಿ ನಯವಾಗಿ ಗೊಗರೆದು ಅತ್ತೆಯನ್ನು ಪುಸಲಾಯಿಸಲು ಪ್ರಯತ್ನಿಸಿದಳು. ಓಹೋಹೋ, ನಿನ್ನ ತಂದೆನಾ ಇದೆಲ್ಲ ಪಿತೂರಿ? ನಿನಗೆ ಕೆಲಸಕ್ಕೆ ಸೇರ್ಕೊಳ್ಳಕ್ಕೆ ಹೇಳಿ ನಿನ್ನ ಸಂಪಾದನೆಯಲ್ಲಿ ನಿನ್ನ ಮದುವೆ ಸಾಲ ತೀರಿಸುವ ಉಪಾಯನಾ? ಅತ್ತೆಯ ಮಾತು ಮೋಹಿನಿಯ ಬಾಯಿ ಕಟ್ಟಿಸಿತ್ತು. ನಾನೇ ಆಡಿದ ಮಾತಿಗೆ ತನ್ನ ತಂದೆಯ ಬಗ್ಗೆ ತಪ್ಪು ಕಲ್ಪನೆ ಹಾಗಾಯಿತಲ್ಲ ಎಂದು ಮನದಲ್ಲೇ ಪೇಚಾಡಿಕೊಂಡಳು. ಆ ನೋವು ನುಂಗಿ ಜೀವನ ಮುಂದುವರೆಸಿದ್ದಳು. ಕೆಲಸಕ್ಕೆ ಹೋಗಲು ಪ್ರಾರಂಭಿಸಿದ ಮೇಲೆ ಮನೆಯ ಬೀಗಿ ವಾತಾವರಣದಿಂದ ಹೊರಬಂದಿದ್ದರೂ ಮನೆ ಕೆಲಸದ ಜೊತೆಗೆ ಹೊರಗಿನ ಕೆಲಸದ ಹೊರೆ ಹೆಚ್ಚೆನಿಸುತ್ತಿತ್ತು. ಇತ್ತೀಚೆಗೆ ಏಕೋ ಏನೋ ಮನೆಗೆಲಸದವಳು ಬರುವುದನ್ನು ನಿಲ್ಲಿಸಿದ್ದಳು. ಅತ್ತೆಯನ್ನು ಕೇಳಿದರೆ ಅವಳಿಗಾಗಲ್ಲವಂತೆ ಬರೋಕ್ಕೆ, ಬೇರೆಯವರನ್ನು ನೋಡಬೇಕು. ಯಾರೂ ಸರಿಯಾಗಿ ಸಿಗ್ತಾನೇ ಇಲ್ಲ, ಏನು ಮಾಡುವುದು ಏನೋ ಎಂದಿದ್ದರು. ಆದರೂ ಮೋಹಿನಿಗೆ ಅನುಮಾನ ಬೇಕೆಂದೇ ಕೆಲಸದವಳನ್ನು ಬಿಡಿಸಿರಬಹುದೇನೋ ಎಂದು. ಛೇ, ತಾನು ಅಂತಹ ಆಲೋಚನೆ ಮಾಡೋದು ತಪ್ಪು ಎಂದು ತನಗೆ ತಾನೇ ಬುದ್ಧಿ ಹೇಳಿಕೊಂಡರು. ಆ ಯೋಚನೆ ಕೊರೆಯುತ್ತಲೇ ಇತ್ತು. ಒಂದು ದಿವಸ ಕೆಲಸದಿಂದ ಹಿಂದಿರುಗಿ ಬರುವಾಗ ಕಂಡ ಕೆಲಸದವಳನ್ನು ಮೋಹಿನಿಯೇ ಕೇಳಿದಳು. ಯಾಕೆ ಬರ್ತಾನೇ ಇಲ್ಲ? ನನಗೆ ಕಷ್ಟ ಆಗುತ್ತೆ. ಮನೆಗೆ ಬಂದು ಕೆಲಸ ಮಾಡಿಕೊಂಡು ಹೋಗು ಪಾರ್ವತಿ. ಚಿಕ್ಕಮ್ಮವರೇ ನಿಮ್ಮಂತೇನೆ ಹೇಳಿದ್ರು. ನೀವು ಕೆಲಸಕ್ಕೆ ಹೋದ ಮೇಲೆ ನಿಮ್ಮ ಊಟ ನಿಮ್ಮ ಆಫೀಸ್ನಾಗೆ ಆಗುತ್ತಂತೆ. ಚಿಕ್ಕ ಯಜಮಾನ್ರ ಊಟನೂ ಅವರ ಆಫೀಸ್ನಾಗೆ ಆಗುತ್ತಂತೆ. ಮನೆಯಲ್ಲಿ ಅಡುಗೆ ತಿಂಡಿ ಕೆಲಸ ಹೆಚ್ಚೇನೂ ಇರಲ್ಲ. ಪಾತ್ರೆ ಕಡಿಮೆ. ನಿಮ್ಮ ಬಟ್ಟೆನೂ ನೀವೇ ಕ್ಲೀನ್ ಮಾಡ್ಕೋತೀರಂತೆ. ಇನ್ನು ಅಮ್ಮವರು ಯಾವಾಗಲೂ ಬಟ್ಟೆ ಧೋಬಿಗೆ ಕೊಡುವ ಅಭ್ಯಾಸ. ನಿಂಗೇನು ಕೆಲಸ ಇರಲ್ಲ. ಬರಬೇಡ ಅಂದರು ಕಣವ್ವ. ಬೇಡ ಅಂದ್ಕೊಂಡ್ರೆ ನಾನು ಹೆಂಗ ಬರಲ್ಲ, ನೀವೇ ಹೇಳಿ.
ಪಾರ್ವತಿಯ ಉತ್ತರ ಮೋಹಿನಿ ಅನುಮಾನ ನಿಜ ಮಾಡಿತು. ಮೋಹಿನಿ ಸುಮ್ಮನಾದ್ಲು. ತಾಯಿ ಮನೆಯಲ್ಲಿದ್ದಾಗ ತಾವು ಅಕ್ಕ ತಂಗಿಯರ ಕೆಲಸವ ಹಂಚಿಕೊಂಡು ಮಾಡ್ತಿದ್ದದ್ದು ನೆನಪಿಗೆ ಬಂತು. ಸರಿ, ಕೆಲಸ ಮಾಡುವುದೇನೂ ಹೊಸದಿಲ್ಲಲ್ವಾ, ಮಾಡಿಕೊಂಡ್ರೆ ಆಯಿತು. ಆದರೂ ಮೋಹಿನಿಯ ಮನಸ್ಸಿನ ಮೂಲೆಯಲ್ಲಿ ಕಹಿ ಭಾವನೆ ಮೂಡಿತು. ಕೆಲಸಕ್ಕೆ ರಾಜೀನಾಮೆ ಕೊಟ್ಟ ನಂತರ ಅತ್ತೆ ಸ್ವಲ್ಪ ಶಾಂತವಾದಂತೆ ಕಂಡಿತು. ಮದುವೆಯಾಗಿ 1 ವರ್ಷದ ಹತ್ತಿರ ಬಂದಿತ್ತು. ಮೋಹಿನಿ ಅಭಯಂಕರನನ್ನು ಕೇಳಿದ್ಲು. ಅಭಿ, ಹನಿಮೂನ್ಗಂತೂ ನಾವು ಹೋಗಕ್ಕೆ ಆಗಲಿಲ್ಲ. ಈಗ ಫಸ್ಟ್ ಆ್ಯನಿವರ್ಸರಿ ಹೇಗೆ ಮಾಡೋಣ? ಎಲ್ಲಾದರೂ ದೂರ ಹೋಗೋಣವಾ? ಹಾಂ, ದೂರ ಬೇಡ, ಇಲ್ಲೇ ಹತ್ರನೇ ಆಗಲಿ ಯಾವುದಾದ್ರೂ ರೆಸಾರ್ಟಿಗೆ ಹೋಗಿ ಬರೋಣವಾ? ಒಳ್ಳೆಯ ಐಡಿಯಾ ಮೋಹಿನಿ, ಯೋಚನೆ ಮಾಡ್ತೀನಿ. ನನ್ನ ಫ್ರೆಂಡ್ ಚಂದು ಹೇಳ್ತಿದ್ದ, ರಬಿನಿ ರಿಸಾರ್ಟ್ನಲ್ಲಿ ಅವನಿಗೆ ಯಾರೋ ಗೊತ್ತಿದ್ದಾರಂತೆ, ಕನೆಕ್ಷನ್ಸ್ ಆಗಬಹುದು, ಅದಕ್ಕೆ ಸ್ವಲ್ಪ ಡಿಸ್ಕೌಂಟ್ ದೊರೆಯಬಹುದು, ನೋಡೋಣ ತಾಳು. ಅಂದು ರಾತ್ರಿ ಎಲ್ಲ ಊಟಕ್ಕೆ ಕುಳಿತಾಗ ಈ ವಿಷಯ ಅದು ಹೇಗೆ ಹೊಳೆಯಿತೋ ಏನೋ, ಅವರತ್ತೆ ಹೇಳಿದರು, ಅಲ್ವಾ ಭಯ್, ನಿನ್ನ ಮದುವೆ ಆಗಿ 1 ವರ್ಷ ಆಗುತ್ತೆ. ಇನ್ನು 15 ದಿವಸಕ್ಕೆ ಎಲ್ಲರೂ ಒಟ್ಟಾಗಿ ಧರ್ಮಸ್ಥಳಕ್ಕೆ ಹೋಗಿ ಬರೋಣ. ವರ್ಷ ಕಳೆದಿದ್ದಕ್ಕೆ ದೇವರಿಗೆ ಕಾಣಿಕೆ ಮಾಡಿಸ್ಕೊಂಡು ಬರೋಣ. ಹಾಗೆ ಬರುವ ವರ್ಷದಲ್ಲಾದರೂ ನಿನಗೊಂದು ಮಗು ಆಗಲಿ ಅಂತ ಹರಿಸ್ಕೊಂಡು ಬರೋಣ. ನಿನ್ನ ಹೆಂಡತಿ ಮನೆಯವರಿಗೇನು ಆಸೆ ಇದ್ದಂಗೆ ಕಾಣಲ್ಲ. ಒಂದು ಮೊಮ್ಮಗು ಬೇಕು ಅಂತ ನಾವೇ ಹಾರಿಸ್ಕೊಳ್ಳೋಣ. ನಮ್ಮ ವಂಶ ಕೋಡಿ ನಮಗಲ್ವೇ ಬೇಕಾಗಿರುವುದು. ಅದೇನು ಅಂತ ಇವಳನ್ನು ಕಟ್ಕೊಂಡ್ಯಾ? ಅವಳ ಬಿಳಿ ತೋಗ್ಲು ನೋಡಿ ಮೋಸ ಹೋದೆ. ಬಣ್ಣ ಏನು ಮಾಡುತ್ತೆ? ಗುಣ ಅಲ್ವೇ ಬೇಕಾಗಿರುವುದು. ನನಗಾಗಲೇ ಅನುಮಾನ ಇತ್ತು, ನಿನಗ್ಯಾಕೆ ಬೇಜಾರು ಮಾಡುವುದು ಅಂತ ಸುಮ್ಮನಾದೆ. ನೋಡ್ತಾ ಇದ್ದೀವಲ್ಲ ಈಗ ಬಿಳಿ ತೊಗಲಿನ ಮಹಿಮೆ. ಒಂದು ಕೆಲಸ, ಬೊಗ್ಗೆನೆ ಸಂಪ್ರದಾಯವೇ, ಹಾಡು ಹಸೆನೆ, ಏನು ಕೇಳಬೇಡ. ಹೋಗಲಿ, ವರ್ಷ ಆಗುವುದರಲ್ಲಿ ಒಂದು ಮಗು ಹೆತ್ತು ಕೊಟ್ಲಿ. ಅದೂ ಇಲ್ಲ, ಅದೇ ಕಂಡು ಮದುವೆ ಆದ್ಯೋ ನೀನು. ಒಟ್ನಲ್ಲಿ ನಮ್ಮ ಹಣೆಯಲ್ಲಿ ಬರೆದಿರಬೇಕಲ್ಲ ಮೊಮ್ಮಗ ಭಾಗ್ಯ. ಅತ್ತೆಯ ಮಾತುಗಳು ಊಟ ಮುಗಿಯುವವರೆಗೂ ನಿಲ್ಲಲೇ ಇಲ್ಲ. ಮೋಹಿನಿ ಕಿವಿಗಳಲ್ಲಿ ಕಾದ ಸೀಸ ಹೊಯ್ದಂತೆ ಭಾಸವಾಗುತ್ತಿತ್ತು. ರಾತ್ರಿ ಕೋಣೆಯಲ್ಲಿ ಮಲಗಿದಾಗ ಮೋಹಿನಿ ನೋವು ತುಂಬಿಕೊಂಡು ಹೇಳಿದಳು, ಆಯ್ತಲ್ಲ ಅಭಿ, ನಮ್ಮ ಪ್ರೋಗ್ರಾಮ್ ಅಮ್ಮನೇ ಫಿಕ್ಸ್ ಮಾಡಿದ್ರಲ್ಲ. ಅಮ್ಮ ಹೇಳಿದ ಹಾಗೆ ಮಾಡೋದ್ರಲ್ಲಿ ನನಗೆ ಏನೂ ತಪ್ಪು ಕಾಣಲ್ಲ. ಮನೆಯವರೆಲ್ಲ ಒಟ್ಟಿಗೆ ಧರ್ಮಸ್ಥಳಕ್ಕೆ ಹೋಗಿ ಬರೋದ್ರಿಂದ ನಿಮ್ಮ ಸಂಬಂಧಗಳು ಸುಧಾರಿಸಬಹುದು ಮೋನಿ. ಅಭಯಂಕರ ಹೆಂಡತಿಯನ್ನು ತನ್ನ ತೋಳ್ತೆಕ್ಕೆಯಲ್ಲಿ ಸೇರಿಸುತ್ತಾ ಹೇಳಿದ. ಎಂದಿನಂತೆ ಮೋಹಿನಿಯು ಅವನ ಅಪ್ಪುಗೆಯಲ್ಲಿ ಕಣ್ಮುಚ್ಚಿದ್ದಳು. ಅವರಿಬ್ಬರ ದೈಹಿಕ ಸಂಬಂಧ ಇಷ್ಟಕ್ಕೆ ಸೀಮಿತವಾಗಿ ಉಳಿದುಕೊಂಡಿತ್ತು. ಇಬ್ಬರಿಗೂ ಅದೇಕೆ ಎಂದು ಅರ್ಥವಾಗುತ್ತಿರಲಿಲ್ಲ. ಆ ಬಗ್ಗೆ ಬೇಸರವೂ ಇರಲಿಲ್ಲ. ಇಬ್ಬರು ಕಚೇರಿಯ ಕೆಲಸದಿಂದ ಆಯಾಸಗೊಂಡಿರುತ್ತಿದ್ದರು. ಮನೆಯ ವಾತಾವರಣವನ್ನು ಅಭಯಂಕರನ ತಾಯಿ ಚುಚ್ಚು ಮಾತುಗಳು ಕಲಕಿರುತ್ತಿದ್ದವು. ಹೀಗಾಗಿ ಇಬ್ಬರಿಗೂ ಕಣ್ಮುಚ್ಚಿ ಮಲಗಿ ಶಾಂತ ನಿದ್ರೆ ಮಾಡಿದರೆ ಸಾಕೆನಿಸಿ ಬಿಡುತ್ತಿತ್ತು. ಅವರಿಬ್ಬರೇ ಗುಟ್ಟು ತಿಳಿದಿದ್ದು ಮಗು ಏಕೆ ಆಗುತ್ತಿಲ್ಲ ಎಂದು. ಅಭಯಂಕರನ ಅತ್ತೆಗೆ ಇನ್ನೂ ಈ ವಿಷಯ ತಿಳಿದಿರಲಿಲ್ಲ. ತಿಳಿದಿದ್ದರೆ ಇನ್ಮುಂದೆ ದೊಡ್ಡ ರಾದಂತವೇ ಆಗಿರುತ್ತಿತ್ತು. ಕೊನೆಗೂ ಅತ್ತೆಯ ಮಾತೇ ನಡೆಯಿತು. ಕುಟುಂಬದವರೆಲ್ಲ ಧರ್ಮಸ್ಥಳಕ್ಕೆ ಭೇಟಿ ನೀಡುವುದು ಅಂತ ತೀರ್ಮಾನ ಆಯಿತು. ನೀಲಾಂಬರಿಗೂ ಏನೋ ಒಂದು ರೀತಿ ಸಂತಸ. ಹೋಗಲಿ, ಈ ನೆವದಲ್ಲಾದರೂ ತನಗೊಂದು ಪ್ರವಾಸದ ಅವಕಾಶ ಸಿಗುತ್ತಿದೆ ಎಂದು ಅತ್ತೆಗೆ ತನ್ನ ಮಾತು ನಡೆದಿದ್ದಕ್ಕೆ ಒಂದು ರೀತಿಯ ಅಸಮಾಧಾನ. 5 ಮಂದಿ ಕಾರಿನಲ್ಲೇ ಹೊರಟರು. ಅತ್ತೆ ನೀಲಾಂಬರಿ ಇಬ್ಬರು ಬಹಳ ಸಡಗರದಿಂದಿದ್ದರು. ಅವರ ಸಡಗರ ಮೋಹಿನಿಯಲ್ಲೂ ಒಂದು ರೀತಿಯ ಅಸಮಾಧಾನ. ಅವರಿಬ್ಬರ ವರ್ತನೆ ಅಭಯಂಕರ ಮಾವ ಇದ್ದಾಗ ಬೇರೆಯದೇ ರೀತಿ ಇರುತ್ತಿತ್ತು. ಇಷ್ಟಕ್ಕೂ ಮೂವರು ಹೆಂಗಸರಲ್ಲಿನ ಶೀತಲ ಸಮರ ಅವರವರದೇ ಇದ್ದಾಗ ನಡೆಯುತ್ತಿದ್ದು, ಮನೆಯ ಗಂಡಸರಿಗೆ ಅವರ ಸಂಬಂಧ ಹದಗೆಡುತ್ತಿದ್ದು ತಿಳಿದಿರಲಿಲ್ಲ. ಸಮರದ ತೀವ್ರ ಅರಿವು ಆಗಲು ಸಾಧ್ಯವಿರಲಿಲ್ಲ.
ಧರ್ಮಸ್ಥಳದಲ್ಲಿ 2 ದಿವಸ ತಂಗಿ, ಒಂದು ದಿವಸ ಅಭಯಂಕರನ ಹೆಸರಿನಲ್ಲಿ, ಮತ್ತೊಂದು ದಿವಸ ನೀಲಾಂಬರಿಯ ಹೆಸರಿನಲ್ಲಿ ಮಂಜುನಾಥೇಶ್ವರನಿಗೆ ಪೂಜೆ ಅಭಿಷೇಕಗಳನ್ನು ಸಲ್ಲಿಸಿದರು. ನೇತ್ರಾವತಿ ನದಿಯಲ್ಲಿ ಮೀಯುವಾಗ ಅತ್ತೆಯ ಕೊಂಕು ಮಾತು ಮೋಹಿನಿ ಎದೆಯನ್ನು ಸೀಳಿತು. ನೀಲಾಂಬರಿಯು ನದಿಯಲ್ಲಿರುವ ಗುಂಡಾದ ಕಲ್ಲುಗಳನ್ನು ಆರಿಸುತ್ತಿದ್ದಳು. ಏ ನೀಲು, ಬಿಸಾಕು ಆ ಕಲ್ಲುಗಳನ್ನು, ಇಲ್ಲಿಂದ ಏನು ತೆಗೆದುಕೊಂಡು ಹೋಗಬಾರದು ಅಂತಾರೆ. ನಮ್ಮನೇಲಿ ಈಗಾಗಲೇ ಸೇರಿಕೊಂಡಿರುವ ಹಸಿರು ಕಣ್ಣಿನ ಭೂತಾನೇ ಸಾಕು. ಅತ್ತೆ ಅವಳೆಲ್ಲಿ ಕಲ್ಲುಗಳನ್ನು ಬ್ಯಾಗಲ್ಲಿ ಹಾಕಿಕೊಳ್ಳುವಳೋ ಎಂಬ ಗಾಬರಿಯಿಂದ ಮಾತನಾಡಿದರೂ ಸಹ ಒಳಮನಸ್ಸಿನಲ್ಲಿ ಅವರಿಗೆ ಮೋಹಿನಿಯ ಬಗ್ಗೆ ಇದ್ದ ಭಾವನೆ ಅವರಿಗೆ ಅರಿಯದಂತೆ ಹೊರಬಂದಿತ್ತು. ಅತ್ತೆಯ ಈ ಚುಚ್ಚು ಮಾತುಗಳಿಂದ ನನ್ನನ್ನು ಬಿಡುಗಡೆ ಮಾಡಿಸು ಎಂದು ಮಂಜುನಾಥೇಶ್ವರನಲ್ಲಿ ಮೋಹಿನಿ ಬೇಡಿಕೊಂಡಿದ್ದಳು. ನೀಲಾಂಬರಿಗೆ ಬೇಗ ಮದುವೆಯಾಗಲಿ ಎನ್ನುವುದು ಮೋಹಿನಿಯ ಬೇಡಿಕೆಯ ಪಟ್ಟಿಯಲ್ಲಿ ಒಂದಾಗಿತ್ತು. ಧರ್ಮಸ್ಥಳದಿಂದ ಹೊರಟು ಮಂಗಳೂರು, ಕೊಲ್ಲೂರು, ಉಡುಪಿ ಪ್ರವಾಸ ಮಾಡಿಕೊಂಡು ಬೆಂಗಳೂರಿಗೆ ಹಿಂತಿರುಗುವಾಗ ಎಲ್ಲರ ಮನಸ್ಸು ಪ್ರಫುಲ್ಲವಾಗಿತ್ತು. ಈ ಪ್ರಫುಲ್ಲತೆ ಹಾಗೆ ಒಂದೆರಡು ದಿವಸ ಮುಂದುವರೆದಿತ್ತು. ಮೋಹಿನಿಯ ಮನಸ್ಸು ಹಗುರಗೊಂಡಂತಾಗಿತ್ತು. ಸಂಬಂಧಗಳು ಕೊಂಚ ಹಿತವಾಗಿ ಎಂದೆನಿಸಿತು. ಈ ಪ್ರಫುಲ್ಲತೆ ನೀಲಾಂಬರಿಗೆ ಮತ್ತೊಂದು ಗಂಡು ಬಂದು ಹೋಗುವವರೆಗೆ ಮಾತ್ರ ಎಂಬುದು ಮೋಹಿನಿಯ ಅನುಭವಕ್ಕೆ ಈಗಾಗಲೇ ಬಂದು ಹೋಗಿತ್ತು. ಅದಕ್ಕೆ ನೀಲಾಂಬರಿಯನ್ನು ಯಾರೂ ಒಪ್ಪುವುದಿಲ್ಲ. ಏನೋ ಪ್ರಪಂಚದಲ್ಲಿ ಸುಂದರಿಯಾಗಿಲ್ಲದವರಿಗೆ ಮದುವೆಯೇ ಆಗಿಲ್ಲವೇ? ಹಾಗೆ ನೋಡಿದರೆ ಸೌಂದರ್ಯಕ್ಕೂ ಹೆಣ್ಣು ಗಂಡುಗಳ ನಡುವಿನ ಸುಖವಾದ ಸಂಸಾರ ಜೀವನಕ್ಕೆ ಯಾವ ಸಂಬಂಧವೂ ಇಲ್ಲವೆಂಬುದನ್ನು ಮೋಹಿನಿ ತನ್ನದೇ ಜೀವನಾನುಭವ ಕಂಡಿದ್ದಳು. ಪ್ರೀತಿ ಒಂದು ಹೆಣ್ಣಿಗೂ ಒಂದು ಗಂಡು ಇದ್ದೇ ಇರುತ್ತದೆ. ಮದುವೆಗಳು ಸ್ವರ್ಗದಲ್ಲೇ ನಡೆದಿರುತ್ತವೆ ಎನ್ನುತ್ತಾರಲ್ಲ. ಈ ನೀಲಾಂಬರಿಗಾಗಿ ಹುಟ್ಟಿರುವ ಗಂಡು ಎಲ್ಲಿದ್ದಾನೋ, ಅಥವಾ ಅಂಥ ಗಂಡು ಹುಟ್ಟಿರುವನೋ ಇಲ್ಲವೋ, ಒಟ್ಟಿನಲ್ಲಿ ಅವಳ ಮದುವೆಯಾಗುವವರೆಗೂ ನನ್ನ ಸಂಸಾರ ಸುಸೂತ್ರವಾಗುವುದಿಲ್ಲ ಎಂಬುದಂತೂ ಖಚಿತವಾದದ್ದೇ ಎಂದೆಲ್ಲ ಚಿಂತೆಗಳು ಮೋಹಿನಿಯನ್ನು ಕಾಡುತ್ತಿದ್ದವು. ಧರ್ಮಸ್ಥಳಕ್ಕೆ ಹೋಗಿ ಬಂದು ಹರಕೆ ಹೊತ್ತುಕೊಂಡು 2 ತಿಂಗಳುಗಳಾದರೂ ಮೋಹಿನಿಯ ಗರ್ಭ ನಿಲ್ಲಲಿಲ್ಲ. ನೀಲಾಂಬರಿಗೆ ಗಂಡು ಗೊತ್ತಾಗಲಿಲ್ಲ. ಮೋಹಿನಿಯ ಅತ್ತೆಯ ಅಸಮಾಧಾನ ಸಿಡಿಮಿಡಿಗಳು ನಿಲ್ಲಲಿಲ್ಲ. ಅತ್ತೆಯನ್ನು ಸ್ವಲ್ಪವಾದರೂ ಶಾಂತಿಗೊಳಿಸೋಣವೆಂಬ ಇಚ್ಛೆಯಿಂದ ಮೋಹಿನಿ ಅಭಯಂಕರನಿಗೆ ದುಂಬಾಲು ಬಿದ್ದಳು. ಅಭಿ, ಮದುವೆಯಾಗಿ ವರ್ಷದ ಮೇಲಾಯಿತು. ನನಗೂ ಒಂದು ಪುಟ್ಟ ಕಂದವನ್ನು ಎತ್ತಿಕೊಳ್ಳುವ ಆಸೆ. ಮಾವ ಅತ್ತೆಯವರಿಗೂ ಮನೆಯಲ್ಲಿ ಮಗುವನ್ನು ಆಟ ಆಡಿಸುವ ಸುಯೋಗ ಬರಲಿ. ಅವರ ಮನಸ್ಸು ಉಲ್ಲಾಸ ಹೊಂದತ್ತೆ. ಅಮ್ಮ ಹೇಳಿದ್ರಲ್ಲ, ಹಾಗೆ ಒಬ್ಬ ಲೇಡಿ ಡಾಕ್ಟರ್ ಹತ್ರ ಹೋಗಿ ತೋರಿಸೋಣ ಬಾ ಅಭಿ. ಅಭಯಂಕರ್ ಕೂಡಲೇ ಒಪ್ಪಿದ. ಡಾಕ್ಟರ್ ಮೃಣಾಲಿನಿ ಕ್ಲಿನಿಕ್ನಲ್ಲಿ ತಾವೇ ಒಂದು ಅಪಾಯಿಂಟ್ಮೆಂಟನ್ನು ತೆಗೆದುಕೊಂಡಳು ಮೋಹಿನಿ. ತಾವಿಬ್ಬರು ಒಟ್ಟಾಗಿ ಬರಬೇಕೆಂದು ಕ್ಲಿನಿಕ್ನವರು ತಿಳಿಸಿದ್ದರಿಂದ ಶನಿವಾರ ಸಂಜೆ 7 ಗಂಟೆಗೆ ಸಮಯ ಕೇಳಿದ್ದಳು. ಶನಿವಾರ ಇಬ್ಬರು ಕ್ಲಿನಿಕ್ನಲ್ಲಿ ಕಾದು ಕುಳಿತರು. ಡಾಕ್ಟರ್ ಬಳಿ ಹೋಗುವಷ್ಟರಲ್ಲಿ ಗಂಟಿ ಉಂಟಾಗಿ ಡಾಕ್ಟರ್ ಮೃಣಾಲಿನಿ ನಗುತ್ತಾ ಇಬ್ಬರನ್ನೂ ಬರಮಾಡಿಕೊಂಡಳು. ಮೋಹಿನಿ ಈಗ ಧೈರ್ಯ ಮಾಡಿ ಡಾಕ್ಟರಿಗೆ ತಾವಿಬ್ಬರು ಮದುವೆಯಾಗಿ 1.5 ವರ್ಷವಾದರೂ ದೈಹಿಕವಾಗಿ ಒಂದಾಗಲು ಸಾಧ್ಯವಾಗಿಲ್ಲ ಎಂಬ ವಿಷಯವನ್ನು ಬಯಲು ಮಾಡಿದಳು. ಮೋಹಿನಿಯನ್ನು ಪರೀಕ್ಷಾ ಟೇಬಲ್ನಲ್ಲಿ ಮೇಲೆ ಮಲಗಲು ಹೇಳಿ ವೈದ್ಯ ಚಂದ್ರಿಕಾ ದೈಹಿಕ ಪರೀಕ್ಷೆ ನಡೆಸಿ ಮೋಹಿನಿ ಇನ್ನೂ ಕನ್ಯೆಯಾಗಿರುವುದನ್ನು ತಿಳಿಸಿದಳು. ಡಾಕ್ಟರ್ ಮೃಣಾಲಿನಿ ಇಬ್ಬರಿಗೂ ಏನೇನೋ ಪರೀಕ್ಷೆಗಳನ್ನು ಮಾಡಿಸಿಕೊಳ್ಳಬೇಕೆಂದು ದೊಡ್ಡ ಪಟ್ಟಿಯನ್ನೇ ನೀಡಿದರು. ತಪಾಸಣೆಯ ನಂತರ ಫಲಿತಾಂಶಗಳನ್ನು ತೆಗೆದುಕೊಂಡು ಬರುವಂತೆ ತಿಳಿಸಿದರು. ನಾವಿಬ್ಬರು ಒಂದಾಗೇ ಇಲ್ಲವೆಂದ ಮೇಲೆ ಮಕ್ಕಳಾಗುವ ಸಾಧ್ಯತೆಯೇ ಇಲ್ಲ. ಅದೇ ಮೂಲ ಕಾರಣವಿದ್ದಾಗ ಈ ಎಲ್ಲ ತಪಾಸಣೆಗಳು ಏತಕ್ಕೆ ಡಾಕ್ಟರೇ ಎಂದು ಅಭಯಂಕರ್ ಆಕ್ಷೇಪಣೆ ಎತ್ತಿದ. ವಿನಾಕಾರಣ ಹಣ ಖರ್ಚು ಮಾಡಲು ಅಭಯಂಕರನಿಗೆ
ಕೊಂಚೂ ಮನಸ್ಸಿರಲಿಲ್ಲ. ಮೋಹಿನಿ ಅವನನ್ನು ಮೊಣಕೈಯಿಂದ ತಿವಿದು ಕಿವಿಯಲ್ಲಿ ಹೇಳಿದಳು, ನಾನೇ ತಪಾಸಣೆ ಹಣವನ್ನು ಕೊಡ್ತೇನೆ. ಡಾಕ್ಟರ್ ಮೃಣಾಲಿನಿ ಹೇಳಿದಳು, ನೀವಿಬ್ಬರೂ ಸೇರದಿರುವುದಕ್ಕೆ ದೈಹಿಕ ಕಾರಣಗಳೇನಾದರೂ ಇದ್ದರೆ ಈ ತಪಾಸಣೆಗಳಿಂದ ತಿಳಿಯುತ್ತದೆ. ನಂತರ ಏನು ಚಿಕಿತ್ಸೆ ನೀಡಬಹುದೆಂದು ನಿರ್ಧರಿಸುತ್ತೇನೆ. ಇಬ್ಬರೂ ಒಂದು ದಿವಸ ರಜಾ ಹಾಕಿ ಡಾಕ್ಟರ್ ಮೃಣಾಲಿನಿ ಕ್ಲಿನಿಕ್ನಲ್ಲಿ ಬೆಳಗಿನಿಂದ ಸಂಜೆಯವರೆಗೆ ಅವರು ನೀಡಿದ್ದ ಪಟ್ಟಿಯ ಪ್ರಕಾರ ಎಲ್ಲ ಪ್ರಾಥಮಿಕ ತಪಾಸಣೆಗಳನ್ನು ಮಾಡಿಸಿಕೊಂಡರು. ಮೋಹಿನಿಯ ಮತ್ತು ಅಭಯಂಕರ ಜನನಾಂಗಗಳು, ಹಾರ್ಮೋನ್ಗಳು, ರಕ್ತ, ಮೂತ್ರ ಇತ್ಯಾದಿ ಅವೆಲ್ಲದರ ಫಲಿತಾಂಶಕ್ಕೆ 15 ದಿವಸಗಳ ನಂತರ ಬನ್ನಿರಿ ಎಂದರು. ಮೋಹಿನಿ, ಅಭಯಂಕರಿಬ್ಬರೂ 15 ದಿವಸ ಬಿಟ್ಟು ಫಲಿತಾಂಶಗಳನ್ನು ಪಡೆದು ನೋಡಿದರೆ ಇಬ್ಬರಿಗೂ ಒಂದು ರೀತಿಯ ಕುತೂಹಲ. ಮೇಲ್ನೋಟಕ್ಕೆ ಯಾರಿಗಾದರೂ ಅರ್ಥವಾಗುವಂತಿದ್ದ ಫಲಿತಾಂಶಗಳು. ಇಬ್ಬರ ದೇಹ ರಚನೆಯಲ್ಲಾಗಲಿ ದೈಹಿಕ ಶಕ್ತಿಯಲ್ಲಾಗಲಿ ಯಾವುದೇ ರೀತಿಯ ತೊಂದರೆಗಳಿಲ್ಲದೆ ಎಲ್ಲ ಸೂಕ್ತವಾಗಿತ್ತು. ಅಭಯಂಕರ್ ಇದನ್ನು ಕಂಡು, ಮತ್ತೇಕೆ ಡಾಕ್ಟರ್ ಬಳಿ ಹೋಗಬೇಕು? ನಮಗೆ ಮೂಲ ಕಾರಣ ತಿಳಿದಿದೆಯಾಗಿ ಅದನ್ನು ಸರಿಮಾಡಿಕೊಳ್ಳೋಣ ಎಂದು ಮೋಹಿನಿ ಬಲವಂತದಿಂದ ಫಲಿತಾಂಶಗಳೊಂದಿಗೆ ಡಾಕ್ಟರ್ ಬಳಿ ಅವನನ್ನು ಕರೆದೊಯ್ದಳು. ಡಾಕ್ಟರ್ ಮೃಣಾಲಿನಿಯ ಶಾಂತ ಸ್ವರೂಪ, ನಸುನಗೆಯಿಂದ ಮೋಹಿನಿಗೆ ಏನೋ ಒಂದು ರೀತಿಯ ಧೈರ್ಯ, ವಿಶ್ವಾಸಗಳು ಮೂಡುತ್ತಿದ್ದವು. ಅದಕ್ಕಾಗಿಯಾದರೂ ಅಲ್ಲಿಗೆ ಹೋಗಿ ಬರುವ ಆಸೆ ಅವಳಿಗೆ ಇತ್ತು. ಎಲ್ಲ ರಿಪೋರ್ಟ್ಗಳನ್ನು ನೋಡಿದ ಡಾಕ್ಟರ್, ನಿಮಗೆ ದೈಹಿಕವಾಗಿ ಯಾವುದೇ ಕುಂದುಕೊರತೆ ಕಂಡು ಬರುವುದಿಲ್ಲ. ಆದರೆ ನೀವಿಬ್ಬರೂ ಮದುವೆಯಾಗಿ 1 ವರ್ಷದ ಮೇಲಾದರೂ ಏಕೆ ಒಂದಾಗಿಲ್ಲವೆಂಬುದು ಬಗ್ಗೆ ಮಾನಸಿಕ ತಜ್ಞರ ಸಲಹೆ ಪಡೆಯುವುದು ಒಳ್ಳೆಯದು ಎಂದು ಹೇಳಿದ ಅವರೇ ಡಾಕ್ಟರ್ ಪಶುಪತಿಯವರನ್ನು ಸೂಚಿಸಿದ್ದರು. ಅಲ್ಲಿಯೂ ಮೋಹಿನಿ ಅಭಯಂಕರರಿಗೆ ಯಾವುದೇ ರೀತಿಯ ಅನುಕೂಲ ಆಗಲಿಲ್ಲ. ಮೋಹಿನಿ ಬಹಳವಾಗಿ ಆಶಾಭಂಗವಾಯಿತು. ಅದೇ ಮಾನಸಿಕ ನೋವು ತುಮುಲದಲ್ಲಿ 3-4 ವರ್ಷಗಳನ್ನು ವೈವಾಹಿಕ ಜೀವನ ಮುಂದುವರೆದಿತ್ತು. ಅವರಿಬ್ಬರೂ ಈ ಮಾನಸಿಕ ನೋವನ್ನು ಆಹಾರದ ಮೂಲಕ ಮರೆಯುವ ಅಭ್ಯಾಸವನ್ನು ತಮಗೆ ಅರಿವಿಲ್ಲದೆಯೇ ಪ್ರಾರಂಭಿಸಿದ್ದರು. ಮೋಹಿನಿಗೆ ಕ್ಯಾಡ್ಬರೀಸ್, ಐಸ್ ಕ್ರೀಮ್, ಸಿಹಿ ತಿಂಡಿಗಳು ಇಷ್ಟವಿದ್ದರೆ ಅಭಯಂಕರ್ ಬಿಯರ್ ಮೊರೆ ಹೋಗಿದ್ದ. ಸ್ನೇಹಿತರೊಂದಿಗೆ ಮೋಟಾರ್ ಸೈಕಲ್ ರೈಡ್ ಹೋಗುವುದು, ಬಿಯರ್ ಪಾರ್ಟಿ ಮಾಡಿ ಬರುವುದು. ಇಬ್ಬರಿಗೂ ದೇಹದ ತೂಕ ಹೆಚ್ಚಾಗಿ ಮೊದಲಿನ ದೈಹಿಕ ಮಾಟ ಕಳೆದುಕೊಂಡಿದ್ದರು. ತೆಳ್ಳಗೆ ಬೆಳ್ಳಗೆ ಲತೆಯಂತಿದ್ದ ಮೋಹಿನಿ ಈಗ ಬಿಳಿಯ ಬಲೂನಿನಂತೆ ಊದುತ್ತಿದ್ದಳು. ಈ ಅಂಶವು ಇಬ್ಬರಿಗೂ ತಿಳಿದಿದ್ದರೂ ತೂಕ ಕಡಿಮೆ ಮಾಡಿಕೊಳ್ಳುವುದಕ್ಕೆ ಬೇಕಾಗಿದ್ದ ಮಾನಸಿಕ ಶಕ್ತಿ, ನಾಲಿಗೆಯನ್ನು ಹಿತದಲ್ಲಿರಿಸಿಕೊಳ್ಳುವ ಶಕ್ತಿ ಇರಲಿಲ್ಲ. ಇಬ್ಬರಿಗೂ ಮೊದಲಿನಷ್ಟೇ ಕೂಡ ದೈಹಿಕ ಸಂಪರ್ಕ ಇರಲಿಲ್ಲ. ಪರಸ್ಪರ ಆಕರ್ಷಣೆ ಕಳೆದುಕೊಂಡಿದ್ದರು. ಅಭಯಂಕರನೇನು ಬೆಳ್ಳಿಗೆ ಕಚೇರಿ ಕೆಲಸ, ಸಂಜೆಯ ಮೇಲೆ ಸ್ನೇಹಿತರೊಂದಿಗೆ ಕ್ಲಬ್ಬು, ರಾತ್ರಿ ಹೊತ್ತಾಗಿ ಮನೆಗೆ ಬಂದು ಹಾಸಿಗೆಗೆ ಬೀಳುತ್ತಿದ್ದ. ಆದರೆ ಮೋಹಿನಿಗೆ ಹೊತ್ತು ಹೋಗುವುದೇ ಕಷ್ಟವಾಗಿತ್ತು. ಮದುವೆಯಾದ ಹೊಸದರಲ್ಲಿ ತನ್ನ ಹುಟ್ಟುಹಬ್ಬಕ್ಕೆಂದು ಗಂಡ ಪ್ರೀತಿಯಿಂದ ಕೊಡಿಸಿದ್ದ ಸ್ಕೂಟಿ ಅವಳಿಗೆ ಈಗ ಉಪಯೋಗಕ್ಕೆ ಬಂದಿತ್ತು. ಅಭಯಂಕರ್ ಆಫೀಸಿಗೆ ಹೊರಟ ನಂತರ ತಾನು ಸ್ಕೂಟಿ ಏರಿ ಅಮ್ಮನ ಮನೆಗೆ ಹೋಗಿ ಕಾಮಿನಿಯೊಂದಿಗೆ ಕಾಲ ಕಳೆದು ಸಂಜೆ ಬರುತ್ತಿದ್ದಳು. ಕಾಮಿನಿಯ ಆತ್ಮಹತ್ಯಾ ಪ್ರಕರಣದ ನಂತರ ಅವಳಿಗೆ ಧೈರ್ಯ, ಮಾನಸಿಕ ಸಮಾಧಾನ ಮಾಡುವ ಉದ್ದೇಶದಿಂದ ಪ್ರತಿ ದಿವಸವೂ ಹೋಗಲಾರಂಭಿಸಿದ್ದಳು. ಈಗ ಪ್ರತಿ ದಿವಸ ಅಮ್ಮನ ಮನೆಗೆ ಹೋಗಲಾರಂಭಿಸಿದ್ದು ಅವಳ ಅತ್ತೆಗೆ ತೀವ್ರ ಅಸಮಾಧಾನ ಉಂಟು ಮಾಡಿತ್ತು. ಕಾಮಿನಿ ಆಸ್ಪತ್ರೆಯಲ್ಲಿರುವ ಸುದ್ದಿ ಬಂದಾಗ ಅತ್ತೆ ಕೂಗಾಡಿದ್ದರು, ನೀನೇನು ಅಲ್ಲಿ ಹೋಗಬೇಕಿಲ್ಲ. ಅಂತಹವರ ಮನೆಯವಳು ನಮ್ಮ ಸೊಸೆ ಎಂದು ಯಾರಿಗೂ ತಿಳಿಯುವುದು ಬೇಕಾಗಿಲ್ಲ. ಏನಂತೂ ಬೆಳೆಸಿದ್ದಾರೋ ನಿಮ್ಮ ತಂದೆ. ಹೆಣ್ಣು ಮಕ್ಕಳನ್ನು ಬೆಳೆಸುವುದಕ್ಕೆ ಜವಾಬ್ದಾರಿ ಇರಬೇಕು. ನಿನ್ನನ್ನೇನು ನಾನು ಸೊಸೆ ಮಾಡಿಕೊಂಡಿದ್ದಕ್ಕೆ ಬದುಕಿದ್ದೀಯಾ? ಹಿರಿಯಕ್ಕನ ಚಾಡಿ ಮನೆಮಂದಿಗೆಲ್ಲ ಅನ್ನುವ ಹಾಗೆ ನಿನ್ನ ತಂಗೀನೋ ಯಾರನ್ನು ಮರಳು ಮಾಡಿದ್ದಾಳೆ. ಬರೀ ರೂಪ ಇದ್ರೆ ಆಗೋಯ್ತಾ? ಗುಣ ಇರಬೇಡವೇ? ಈ ಹುಡುಗಿ
ಬೇಡವೋ ಅಂತ ಬಡ್ಕೊಂಡೆ. ನನ್ನ ಮಾತು ಕೇಳಿದ್ರೆ ಇವತ್ತು ಈ ಅವಮಾನಗಳನ್ನು ಸಹಿಸಿಕೊಳ್ಳಬೇಕಿತ್ತೇ? ಅತ್ತೆಯ ಕೂಗಾಟಕ್ಕೆ ಕೊನೆಯೇ ಇರಲಿಲ್ಲ. ಸೂಕ್ಷ್ಮವಾದ ಈ ಸಮಯದಲ್ಲಿ ತಂಗಿಗೆ ಧೈರ್ಯ ಹೇಳಲು ಹೋಗಬೇಕೆಂಬ ತವಕ ಮೋಹಿನಿಯ ಎದೆಯಲ್ಲಿ ಅದೇ ಅತ್ತೆಯ ಮಾತುಗಳು ಚಾಟಿ ಏಟಿನಂತೆ ಕಿವಿಗೆ ಬೀಳುತ್ತಿದ್ದವು. ಯಾರ ಮೋಸಕ್ಕೆ ಒಳಗಾಗಿದ್ದಾಳೋ, ಎಷ್ಟು ಹೆದರಿದ್ದಾಳೋ, ಪಾಪ ಎಷ್ಟು ನೊಂದಿದ್ದಾಳೋ ಎಂಬ ಆಲೋಚನೆಗಳು ಮೋಹಿನಿಯ ಮನದಲ್ಲಿ ತಾಕಲಾಡುತ್ತಿದ್ದವು. ಆದರೇನು ಮಾಡುವುದು? ಅತ್ತೆಯ ಲಕ್ಷಣ ರೇಖಾ ದಾಟುವಂತಿರಲಿಲ್ಲ. ಅಲ್ಲಿ ನನ್ನ ಅತ್ತೆ ಎಂತಹ ಹೆಂಗಸು? ಮಾನವೀಯ ಗುಣಗಳೇ ಇಲ್ಲವೇ? ಜೀವನವೆಂದರೆ ಕೇವಲ ಸ್ಥಾನಮಾನ, ಹಣ, ಸಿರಿತನ, ದೊಡ್ಡಸ್ತಿಕೆ ಇದೇ ಏನೋ? ನೊಂದವರಿಗೆ ಸಾಂತ್ವನ ಹೇಳಿ ಎಳೆಯ ಮನಕ್ಕೆ ಧೈರ್ಯ ತುಂಬುವುದು ಮುಖ್ಯವೆನಿಸುವುದಿಲ್ಲವೇ? ಈ ಘಟನೆಯಿಂದ ಅಲ್ಲಿ ನನ್ನ ಅತ್ತೆ ಎಂತಹ ಹೆಂಗಸು? ಮಾನವೀಯ ಗುಣಗಳೇ ಇಲ್ಲವೇ? ಜೀವನವೆಂದರೆ ಕೇವಲ ಸ್ಥಾನಮಾನ, ಹಣ, ಸಿರಿತನ, ದೊಡ್ಡಸ್ತಿಕೆ ಇದೇನು? ನೊಂದವರಿಗೆ ಸಾಂತ್ವನ ಹೇಳಿ ಎಳೆಯ ಮನಕ್ಕೆ ಧೈರ್ಯ ತುಂಬುವುದು ಮುಖ್ಯವೆನಿಸುವುದಿಲ್ಲವೇ? ಈ ಘಟನೆಯಿಂದ ನನ್ನ ಅಮ್ಮ ಎಷ್ಟು ನೊಂದುಕೊಳ್ಳುತ್ತಿದ್ದಾಳೋ? ಅವಳ ಬಗ್ಗೆ ಓರ್ವ ಹೆಣ್ಣು ಮಗಳ ತಾಯಿಯಾಗಿ ಈ ಅತ್ತೆಗೆ ಏನೂ ಅನಿಸುವುದೇ ಇಲ್ಲವೇ? ಮೋಹಿನಿಯ ಮಾನ ದುಃಖಿತವಾಗಿತ್ತು. ತಂಗಿಯನ್ನು ನೋಡಲೇಬೇಕೆಂದು ಹಠದಿಂದ ರಾತ್ರಿಯೇ ಹೊರಟಿದ್ದಳು. ಅತ್ತೆಯ ಕೋಪವನ್ನು ನೀಲಾಂಬರಿಯ ಕೃತ್ಯದ ದೃಷ್ಟಿಯಲ್ಲಿ ಧಿಕ್ಕರಿಸಿ ಮನೆಯಿಂದಾಚೆ ನಡೆದೇ ಬಿಟ್ಟಿದ್ದಳು. ಅಭಯಂಕರವಳ ಹಿಂದೆಯೇ ಒಂದು ತಾಯಿ ಮನೆಯವರೆಗೂ ಬಿಟ್ಟು ಹೋಗದೆ ಗತ್ಯಂತರವಿಲ್ಲದ ಸ್ಥಿತಿಯನ್ನು ತಂದಿದ್ದಳು ಮೋಹಿನಿ. ಏನಾದರೂ ಆಗಲಿ ಎಂದು ಗಟ್ಟಿ ಮನಸ್ಸು ಮಾಡಿದ್ದಳು. ಮನೆಯೊಳಗೆ ಓಡಿ ಹೋಗಿ ಅಳುತ್ತಿದ್ದ ತಾಯಿಯನ್ನು ತಬ್ಬಿ ಸಾಂತ್ವನ ಹೇಳಿದ್ದಳು. ಧೈರ್ಯ ತಂದುಕೊಳ್ಳಮ್ಮ, ಕಾಮಿನಿ ಬದುಕಿದ್ದಾಳಲ್ಲ, ಇನ್ನೇನು ಅನಾಹುತ ಆಗಲಿಲ್ಲವಲ್ಲ, ಸಮಾಧಾನ ತಂದುಕೋ ಎಂದು ತಾಯಿಯ ಬೆನ್ನು ನೆವರಿಸಿದ ಮೋಹಿನಿಯ ಕಣ್ಣಲ್ಲೂ ನೀರು ಸುರಿಯುತ್ತಿತ್ತು. ತನ್ನದೆದೆಯ ನೋವು ತೋಡಿಕೊಳ್ಳಲಾಗಿದ್ದರೂ ತಾಯಿ ಸಮೀಕ್ಷವೇ ಅವಳಲ್ಲಿ ಸ್ವಲ್ಪ ಸಮಾಧಾನ ತುಂಬಿತ್ತು. ಈ ನೆವದಲ್ಲಾದರೂ ಅತ್ತೆಯ ಮನೆಯಿಂದಾಚೆ ಬರುವ ಅವಕಾಶವನ್ನು ಕಳೆದುಕೊಳ್ಳಲಿಷ್ಟವಿರಲಿಲ್ಲ ಮೋಹಿನಿಗೆ. ತಂಗಿಯ ಈ ಸ್ಥಿತಿಯ ಕಾರಣದಿಂದ ತನ್ನೊಳಗೆ ಹೆಪ್ಪುಗಟ್ಟಿದ ದುಃಖವನ್ನು ಕರಗಿ ಹೊರಹರಿಯಲು ಬಿಟ್ಟಿದ್ದಳು ಮೋಹಿನಿಗೆ ಮದುವೆಯಾದಾಗ SSLC ಓದುತ್ತಿದ್ದ ಕಾಮಿನಿ ಈಗ 2ನೇ ವರ್ಷ BCom ಡಿಗ್ರಿ ಓದುತ್ತಿದ್ದಳು. ಅಕ್ಕ ಪದ್ಮಿನಿಯಂತೆ ತಾನು CA ಓದುತ್ತೇನೆಂದು ತೀರ್ಮಾನಿಸಿದ್ದಳು. ಕಾಲೇಜಿನಲ್ಲಿ ಕಾಮಿನಿಯ ಸಹಪಾಠಿಗಳಲ್ಲೊಬ್ಬನಾದ ಅಣಸೂರ ಮಾಧವ ಎಂಬುವ ಕಾಮಿನಿಯೊಂದಿಗೆ ಸ್ನೇಹ ಬೆಳೆಸಿದ. ಮುಗ್ಧ ಕಾಮಿನಿಯ ಮನಸ್ಸಿನ ಮೇಲೆ ಈ ಸ್ನೇಹ ಆಳವಾಗಿ ಪರಿಣಾಮ ಬೀರಿತು. ತನಗರಿವಿಲ್ಲದಂತೆ ಕಾಮಿನಿಯು ಮಾಧವನನ್ನು ಹಂಚಿಕೊಂಡಿದ್ದಳು. ಆದರೆ ತನ್ನೊಂದಿಗೆ ಸ್ನೇಹ ತೋರಿದ ಆ ಮಾಧವನಿಗೆ ತನ್ನ ತರಗತಿಯವರೇ ಅಲ್ಲದೆ ಕಿರಿಯ ವಿದ್ಯಾರ್ಥಿನಿಯರು ಸೇರಿ ಇನ್ನೂ 7 ಮಂದಿ ಹುಡುಗಿಯರು ಸ್ನೇಹಿತೆಯರಾಗಿದ್ದಾರೆಂದು ತಿಳಿದಾಗ ಕಾಮಿನಿಗೆ ಆಘಾತವಾಗಿತ್ತು. ಕಾಲೇಜಿನ ಪಕ್ಕದಲ್ಲಿದ್ದ ಪಾರ್ಕಿನಲ್ಲಿ ಅವನೊಂದಿಗೆ ಕುಳಿತು ಹರಟೆ ಹೊಡೆದದ್ದು, ಅವನೊಂದಿಗೆ ಹಂಚಿಕೊಂಡ ಮೊಬೈಲ್ ಮೆಸೇಜುಗಳು ನೆನಪಿಗೆ ಬರುತ್ತಿದ್ದವು. ಅಷ್ಟೇ ಅಲ್ಲದೆ ತಾವಿಬ್ಬರೂ ಸೇರಿ ವಿವಾಹ ನೋಂದಣಾಧಿಕಾರಿಯ ಬಳಿ ಸಲ್ಲಿಸಿದ್ದ ಅರ್ಜಿಯ ಬಗ್ಗೆ ನೆನಪಾಗಿ ಗಾಬರಿಗೊಂಡಿದ್ದಳು. ಅಷ್ಟರಲ್ಲಿ ಮಾಧವನ ಅತ್ತೆ ಮಗಳು ಇವರ ಮನೆಗೆ ಬಂದು ಗಲಾಟೆ ಮಾಡಿದ್ದಳು. ತಮ್ಮ ಅರ್ಜಿಯ ವಿಷಯ ತಿಳಿದು ತಂದೆ ತಾಯಿಗಳೊಂದಿಗೆ ಅರ್ಜಿಗೆ ಆಕ್ಷೇಪಣೆಯನ್ನು ಸಲ್ಲಿಸಿ ಮದುವೆ ನೋಂದಣಿಯನ್ನು ನಿಲ್ಲಿಸಿದ್ದಳು. ಮನೆಯಲ್ಲಿ ನಡೆದ ರಂಪದಿಂದ ತಂದೆ ತಾಯಿಗಳಿಗೆ ಮುಖ ತೋರಿಸುವ ಧೈರ್ಯ ಕಳೆದುಕೊಂಡ ಕಾಮಿನಿ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಳು. ಈಗೀಗ ಮೋಹಿನಿಯ ಒಡನಾಟದಲ್ಲಿ ಮತ್ತೆ ಲವಲವಿಕೆಗೊಳ್ಳುತ್ತಿದ್ದಳು. ಅಕ್ಕನ ಜೊತೆಗೂಡಿ ಆಗೊಮ್ಮೆ ಈಗೊಮ್ಮೆ ಸಿನಿಮಾ, ಶಾಪಿಂಗ್ ಎಂದು ಸುತ್ತಾಡಿದಾಗ ತನಗಾದ ನೋವನ್ನು ಮರೆಯುತ್ತಿದ್ದಳು. ಪ್ರಾರಂಭದಲ್ಲಿ ವಾರಕ್ಕೆ 1-2 ದಿವಸ ಮಾತ್ರ ಹೋಗುತ್ತಿದ್ದ ಮೋಹಿನಿ ಈಗ ಪ್ರತಿ ದಿವಸವೂ ಅಮ್ಮನ ಮನೆಗೆ ಹೋಗಲಾರಂಭಿಸಿದ್ದು ಅವಳ ಅತ್ತೆಗೆ ಅತ್ಯಂತ ಅಸಮಾಧಾನ ಉಂಟುಮಾಡಿತು.
ಒಂದು ದಿವಸ ಅಭಯಂಕರ ಮನೆಗೆ ಬರುವವರೆಗೂ ಎಚ್ಚರವಾಗಿದ್ದು ಮೋಹಿನಿಯ ಬಗ್ಗೆ ತಮಗಿದ್ದ ಅಸಮಾಧಾನ ಹೊರಗೆಳೆಯಿದ್ದರು. ತಾವೆಷ್ಟು ಬಾರಿ ಹೇಳಿದರೂ ಮೋಹಿನಿ ಸ್ಕೂಟಿಯಲ್ಲಿ ತಿರುಗುವುದನ್ನು ಬಿಟ್ಟಿರಲಿಲ್ಲ. ಅಭಯಂಕರನಿಗೆ ಮೋಹಿನಿಯ ಮನಸ್ಥಿತಿ ಅರ್ಥವಾಗುತ್ತಿತ್ತು. ಹೋಗಲಿ ಬಿಡಮ್ಮ, ಅವಳಿಗೂ ಮನೆಯಲ್ಲೇ ಇರಲು ಬೇಸರವಾಗುವುದಿಲ್ಲವೇ? ಅವಳನ್ನು ಕೆಲಸಕ್ಕೆ ಹೋಗೋಕ್ಕೆ ನೀನು ಬಿಡಲಿಲ್ಲ. ಮನೆಯಲ್ಲಿ ಕೂಡಿ ಹಾಕಿಕೊಂಡು ಏನು ಮಾಡಬೇಕು? ಹಾಗೆ ಕಾಮಿನಿಗೂ ಧೈರ್ಯ ಹೇಳಲು ಯಾರಾದರೂ ಹೋಗಬೇಕಲ್ವೇ? ಒಳ್ಳೆಯದೇ ಆಯಿತು ಬಿಡು, ಅವಳೇನು ಬೇರೆಲ್ಲೂ ಅಲೆದಾಡುತ್ತಿಲ್ಲವಲ್ಲ. ತಾಯಿ ಮನೆಗೆ ತಾನೇ ಹೋಗಿ ಬರುವುದು ಬಿಡು ಎಂದ. ಹೆಂಡತಿ ಪರನೇ ವಹಿಸಿಕೊಳ್ಳುತ್ತಾನೆ. ಹೆಂಡತಿ ಗುಲಾಮ. ಮದುವೆ ಆದಮೇಲೆ ಕಷ್ಟನೋ ನಷ್ಟನೋ ನಾವೆಲ್ಲ ಗಂಡನ ಜೊತೆ ಸಂಸಾರ ಮಾಡಿಕೊಂಡಿರಲಿಲ್ವೇ? ಮನೆಯಲ್ಲಿರುವ ನಾವೇ ಏನು ಭೂತ ಪಿಶಾಚಿಗಳೇ? ಕಲ್ಲು ಬಂಡೆಗಳು. ಅವಳಿಗೆ ಬೇಸರ ಅನ್ನೋಕ್ಕೆ ಮನೆಯಲ್ಲಿ ಯಾರೂ ಇಲ್ವೇ? ಮನೆ ಕೆಲಸ ಇಲ್ವೇ? ಎಷ್ಟು ಜನ ಸೊಸೆಯರು ಅತ್ತೆ ಜೊತೆ ಹೊಂದಿಕೊಂಡು ಮನೆಯಲ್ಲೇ ಇದ್ದುಕೊಂಡು ಸಂಸಾರ ನಡೆಸ್ತಿಲ್ಲ ಹೇಳು? ಇವಳಿಗೇನು ಧಾಡಿ? ಇವಳೇನ ಬೇರೆ ಲೋಕದಿಂದ ಇಳಿದು ಬಂದಿದ್ದಾಳೋ ಹೇಗೆ? ನನಗೂ ವಯಸ್ಸಾಯಿತು. ಮೊದಲಿನಂತೆ ಮನೆ ಜವಾಬ್ದಾರಿ ನೋಡೋಕ್ಕೆ ಆಗೋಲ್ಲ ಏನು? ಮನೆ ಕಡೆ ಒಂದು ಸಹಾಯಕ್ಕಿರ್ತಾಳೆ ಅಂದರೆ ಅದೂ ಇಲ್ಲ. ಮನೆಗೆ ಒಂದು ವಂಶೋದ್ಧಾರಕ್ಕೆ ತರ್ತಾಳೆ ಅಂದರೆ ಅದೂ ಇಲ್ಲ. ದುಡ್ಡು ಕಾಸಿನ ರೂಪದಲ್ಲೂ ಪ್ರಯೋಜನ ಇಲ್ಲ. ಮೇಲಾಗಿ ಮನೆ ಬಿಟ್ಟು ಊರು ಸುತ್ತುವುದು. ಬೇರೆ ಯಾತಕ್ಕಾಗಿ ಇವಳನ್ನು ಇಲ್ಲಿ ಇಟ್ಕೋಬೇಕು? ಕಳಿಸ್ಬಿಡು. ಅವರಮ್ಮನ ಮನೇಲೇ ಇಲ್ಲಿ. ಎತ್ತರದ ದನಿಯಲ್ಲಿ ಅಭಯಂಕರನ ತಾಯಿ ಕೂಗಲಾರಂಭಿಸಿದರು. ಕೂಗಾಡುತ್ತಲೇ ತಲೆ ಸುತ್ತಿ ಕೆಳಗೆ ಬಿದ್ದರು. ಅಮ್ಮ, ಏನಾಯಿತಮ್ಮ? ಗಾಬರಿಯಿಂದ ತಾಯಿಯ ಬಳಿ ಓಡಿ ಬಂದ ಅಭಯಂಕರನಲ್ಲಿ ತಾಯಿಯ ಬಡಲಿದ ಮುಖ ಕರುಣೆ ಮೂಡಿಸಿತ್ತು. ಮೋಹಿನಿಯು ಕೊಠಡಿಯಿಂದ ಹೊರಬಂದಳು. ಧುಮುಗುಳುತ್ತಿದ್ದ ಮೂಗದಲ್ಲೇ ನೀರಿನ ಲೋಟ ಹಿಡಿದು ತಂದಳು. ಲೋಟದಲ್ಲಿ ಕೈ ಅದ್ದಿ ನೀರು ಸಿಂಪಡಿಸುತ್ತಲೇ ಅಭಯಂಕರನಿಗೆ ಮನಸ್ಸಿನಲ್ಲಿ ತಾಯಿಯ ಮಾತುಗಳು ಪರಿಣಾಮ ಬೀರುತ್ತಿದ್ದವು. ಯಾವುದಕ್ಕೂ ಪ್ರಯೋಜನಕ್ಕಿಲ್ಲದ ಇವಳನ್ನು ಯಾಕೆ ಮನೆಯಲ್ಲಿ ಇಟ್ಕೊಂಡಿದ್ದೀನಿ? ವಯಸ್ಸಾದ ತಾಯಿಗೂ ಯಾವುದೇ ರೀತಿಯ ಸಹಾಯವಿಲ್ಲ, ತನಗೂ ಸುಖವಿಲ್ಲ, ಮನೆಯಲ್ಲಿ ನೆಮ್ಮದಿ ಇಲ್ಲ. ತನ್ನ ಮೋಹಿನಿಯ ಸಂಬಂಧದಿಂದ ಇಂತಹ ಜೀವನ ಏಕೆ? ಸೇರಲಾರದ ಎರಡು ರಸ್ತೆಗಳಲ್ಲಿ ತಾವಿಬ್ಬರು ಮುಂದುವರಿಯುತ್ತಿರುವಂತಿರುವ ಈ ಜೀವನದಲ್ಲಿ ಅರ್ಥವೇನಿದೆ ಎನಿಸಲಾರಂಭಿಸಿತು. ನಮ್ಮಿಬ್ಬರ ನಡುವೆ ಮೊದಲಿದ್ದ ಮಾರ್ದವತೆ, ಪ್ರೀತಿಯ ಭಾವ ಕಡಿಮೆಯಾಗಿತ್ತು. ಮಾತುಕತೆ ಇಲ್ಲ, ಒಂದೇ ಆಸಕ್ತಿಯೂ ಇಲ್ಲ. ಕೇವಲ ಹಿಂದಿನ ಪ್ರೀತಿಯ ನೆನಪಿನ ಆಧಾರದ ಮೇಲೆ ಮೋಹಿನಿಯ ಬಗ್ಗೆ ಕೊಂಚ ಮೃದುಭಾವನೆ ಉಳಿಸಿಕೊಂಡಿದ್ದ. ಅಷ್ಟೇ. ನನ್ನೊಂದಿಗಿನ ಜೀವನ ಅವಳಿಗೂ ಕಷ್ಟವಾಗಿದೆ. ನನಗೂ ಸಹ ಈ ಜೀವನ ಅಸಹನೀಯವಾಗುತ್ತಿದೆ. ಏನು ಇಷ್ಟಪಟ್ಟು ಮದುವೆಯಾಗಿದ್ವಿ ಅಂತ ಈ ಸಂಬಂಧ ಟೊಳ್ಳಾಗಿ ಹೋಗಿದ್ರೂ ಜೊತೆಗೆ ಇದ್ದೀವಿ. ಯಾಂತ್ರಿಕವಾಗಿ ಒಂದೇ ಸೂರಿನಡಿ ಕಿವಿಸುತ್ತಿದ್ದೀವಿ. ಈಗ ಅಮ್ಮ ಹೇಳಿದ ಮಾತುಗಳನ್ನು ಕೇಳಿದರೆ, ಅಮ್ಮನ ಸ್ಥಿತಿ ನೋಡಿದರೆ ನಮ್ಮಿಬ್ಬರ ಈ ಸಂಬಂಧದ ಬಗ್ಗೆ ಮತ್ತೊಮ್ಮೆ ಆಲೋಚಿಸಬೇಕು ಎನ್ನಿಸುತ್ತಿದೆ. ಅಭಯಂಕರ ಮನಸ್ಸಿನಲ್ಲೇ ಇದೇ ಯೋಚನೆಗಳು ತುಂಬಿ ಹೋಗಿದ್ದವು. ಮುಂದೇನು ಮಾಡುವುದು? ಈ ಸಂಬಂಧದಿಂದ ಹೇಗೆ ಬಿಡುಗಡೆ ಹೊಂದುವುದು ಎಂಬ ಚಿಂತೆ ಕಾಡುತ್ತಿತ್ತು. ತಂದೆಯೊಡನೆ ಮಾತನಾಡೋಣವೆಂದು ಕೇಳಿದರೆ, ತಂದೆ, ನೀನು ಪ್ರೀತಿ ಮಾಡಿಕೊಳ್ಳುವಾಗ ನನ್ನನ್ನು ಕೇಳಿ ಪ್ರೀತಿ ಮಾಡಿದ್ಯಾ? ಮದುವೆಯನ್ನು ಬಲವಂತವಾಗಿ ಒಪ್ಪಿಗೆ ಪಡೆದು ಮಾಡಿಕೊಂಡೆ. ಈಗ ನಾನೇನು ಹೇಳಲಿ? ನಿನ್ನಿಷ್ಟ ಬಂದಂತೆ ಮಾಡಿಕೋ ಎಂದು ಹೇಳಿ ಕೊಳವಿಕೊಂಡರು. ಅಭಯಂಕರನಿಗೆ ಈ ಚಿಂತೆಯಿಂದ ಹೊರಬರಲಾಗಲೇ ಇಲ್ಲ. ಈ ವಿವಾಹ ನಿಜಕ್ಕೂ ಬಂಧನವಾಗಿದೆಯಲ್ಲ, ಇದರಿಂದ ಬಿಡುಗಡೆ ಹೇಗೆ? ತನಗೂ ಮೋಹಿನಿಗೂ ಯಾವ ರೀತಿಯ ಮನಸ್ತಾಪವೂ ಇಲ್ಲ. ಅವಳು ತನ್ನೊಟ್ಟಿಗೆ ಜೀವಿಸುತ್ತಿದ್ದಾಳೆ. ಹೀಗಿದ್ದಾಗ ಅವಳನ್ನು ನಮ್ಮ ಸಂಬಂಧ ಕಳೆದುಕೊಂಡು ಹೋಗೆಂದು ಹೇಗೆ ಹೇಳುವುದು? ಕಚೇರಿ ಕೆಲಸದಲ್ಲೂ ಆಸಕ್ತಿ ಕಳೆದುಕೊಂಡು ಚಿಂತಾಕ್ರಾಂತನಾಗಿ ಕುಳಿತ ಅಭಯಂಕರನ ಮುಖ ನೋಡಿದ ಅವನ ಸಹೋದ್ಯೋಗಿ ಕೇಳಿದರು, ಯಾಕೆ ಅಭಯ್, ಒಂಥರ ಇದ್ದೀರಾ? ಹುಷಾರಿಲ್ವಾ? ಇಲ್ಲ ಮನು,
ಹುಷಾರಾಗೇ ಇದ್ದೀನಿ. ನಮ್ಮ ತಾಯಿಗೆ ಹುಷಾರಿಲ್ಲ, ಸ್ವಲ್ಪ BP ಅಪ್ಸೆಟ್ ಆಗಿತ್ತು. ಅದಕ್ಕೆ ಈಗ 1-2 ದಿವಸದಿಂದ ನಿದ್ದೆ ಸರಿಯಿಲ್ಲ. ಯಾಕೆ BPಗೆ ಮಾತ್ರೆ ತಗೊಳ್ಳಲ್ವಾ? ಬೇಕಿದ್ರೆ ಒಳ್ಳೆ ಡಾಕ್ಟ್ರನ್ನು ಪರಿಚಯ ಮಾಡಿಸ್ತೀನಿ ಬನ್ನಿ. ಇಲ್ಲ ಮನು, BP ಮಾತ್ರೆ ಎಲ್ಲ ತಗೋತಾರೆ. ಮನೆ ಸಿಚುವೇಶನ್ ಸ್ವಲ್ಪ ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಏನು ಅಭಯ್, ಅಂತಹ ಟೆನ್ಷನ್ನು? BP ಇರುವಾಗ ಸ್ವಲ್ಪ ಜಾಗರೂಕತೆಯಿಂದ ನೋಡ್ಕೊಳ್ಳಬೇಕಪ್ಪ. ಇನ್ನು ಸುಮ್ಮನಿರಲಾಗಲಿಲ್ಲ ಭಯಂಕರನಿಗೆ. ಸಹೋದ್ಯೋಗಿಯೊಂದಿಗೆ ತನ್ನ ಮನೆಯಲ್ಲಾಗಿರುವ ಇಕ್ಕಟ್ಟಿನ ಪರಿಸ್ಥಿತಿಯನ್ನೆಲ್ಲ ಹೇಳಿಕೊಂಡು ಅವನ ಮನದ ದುಗುಡವನ್ನೆಲ್ಲ ಹೊರಚೆಲ್ಲಿದ. ಈ ಸಮಸ್ಯೆಗೆ ಪರಿಹಾರವೇ ಇಲ್ಲವೇ ಎಂದು ಕೇಳಿದ. ಅಯ್ಯೋ, ಅದ್ಯಾಕ್ರಿ ಅಷ್ಟು ಚಿಂತೆ ಮಾಡ್ತೀರಾ? ನನ್ನ ಮನೆ ಬಾಡಿಗೆ ಕೇಸು ನಡೆಸ್ತಿದ್ದಾರಲ್ಲ, ಆ ವಕೀಲರನ್ನು ಒಮ್ಮೆ ಭೇಟಿ ಮಾಡಿ. ನಿಮ್ಮ ಸಮಸ್ಯೆಗೆ ಅವರೇನಾದರೂ ಪರಿಹಾರ ಸೂಚಿಸಬಹುದು. ನಾನು ಹೇಗಿದ್ದರೂ ನಾಳಿದ್ದು ಅವರ ಆಫೀಸ್ಗೆ ಹೋಗಬೇಕು. ಆಚೆ ನಾಡಿದ್ದು ನಮ್ಮ ಕೇಸಿನ ಹಿಯರಿಂಗ್ ಇದೆ. ಬನ್ನಿ ಅಂದಿದ್ರು. ನೀವು ಬನ್ನಿ, ಬೇಕಿದ್ರೆ ಪರಿಚಯ ಮಾಡಿಸ್ತೀನಿ. ಮನುವಿನ ಜೊತೆ ಆ ಭಯಂಕರ ವಕೀಲರ ಕಚೇರಿ ಕಡೆಗೆ ಹೆಜ್ಜೆ ಹಾಕಿದ. ಮೂಗ ವೀರರಾಯರು ವಕೀಲರು ಮತ್ತು ಚಾರ್ಟರ್ಡ್ ಅಕೌಂಟೆಂಟ್ ಎಂದು ಬೋರ್ಡ್ ಹಾಕಿದ ಕಚೇರಿ ಒಳಗೆ ಕಾಲಿಡುತ್ತಿದ್ದಂತೆ, ಓ ಬನ್ನಿ ಮನು ಅವರೇ, ಸೀನಿಯರು ಮತ್ತೊಂದು ಪಾರ್ಟಿ ಜೊತೆ ಮೀಟಿಂಗ್ನಲ್ಲಿದ್ದಾರೆ. ಒಂದು ಅರ್ಧ ಗಂಟೆ ಆಗುತ್ತೆ, ಕೂತ್ಕೊಳ್ಳಿ ಎಂದು ಓರ್ವ ಯುವಕ ಸ್ವಾಗತಿಸಿದ. ಇಬ್ಬರು ಅವನ ಟೇಬಲ್ ಮುಂದಿದ್ದ ಕುರ್ಚಿಗಳಲ್ಲಿ ಕುಳಿತರು. ಇವರು ಆ ಭಯಂಕರ್ ಅಂತ ನನ್ನ ಫ್ರೆಂಡ್. ಯಾವುದೋ ಸಮಸ್ಯೆ ಇದೆ, ನಿಮ್ಮ ಸೀನಿಯರ್ನ ಕನ್ಸಲ್ಟ್ ಮಾಡಿ ಅಂತ ನಾನೇ ಕರ್ಕೊಂಡು ಬಂದೆ. ಅಭಯ್, ಇವರು ರಂಗವೀರ ಅಂತ ಜೂನಿಯರ್ ವಕೀಲರು. ಅಭಯ್, ರಂಗವೀರ್ ಇಬ್ಬರು ಪರಸ್ಪರ ನಮಸ್ಕರಿಸಿದರು. ರಂಗವೀರ ತನ್ನ ಟೇಬಲ್ ಮೇಲಿದ್ದ ಕಡತ ತೆರೆದು ಬರೆಯಲಾರಂಭಿಸಿದ. ಪಕ್ಕದ ಟೇಬಲ್ನಲ್ಲಿದ್ದ ಕಂಪ್ಯೂಟರ್ನಲ್ಲಿ ಯುವತಿಯೊಬ್ಬಳು ಟೈಪ್ ಮಾಡುತ್ತಿದ್ದಳು. ಸ್ವಲ್ಪ ಸಮಯ ನಂತರ ರಂಗವೀರರು ಪಕ್ಕದಲ್ಲಿದ್ದ ಬಾಗಿಲು ತೆರೆದುಕೊಂಡಿತು. ಒಂದಿಬ್ಬರು ಪಕ್ಷಕಾರರು ಹೊರಬಂದರು. ಬರ್ತೀನಪ್ಪ ರಂಗವೀರ್ ಎನ್ನುತ್ತಾ ಹೊರಟರು.